ಇವತ್ತು ನಿಮಗೆ ನಾನು ಹಸಿ ಕೊಬ್ಬರಿ ಯೂಸ್ ಮಾಡಿ ಬಾಯೊಳಗಿಟ್ರೆ ಕರಗುವಂಥ ಒಂದು ಸ್ವೀಟ್ ರೆಸಿಪಿ ಹೇಳ್ತೀನಿ ನೋಡ್ರಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿರಿ. ಈ ರೆಸಿಪಿ ನಿಮಗೆ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮಾಡಿರಿ, ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ನಡೀರಿ ಈ ಸ್ವೀಟ್ ಮಾಡೋದು ಹೆಂಗಂತ ನೋಡೋಣ. ಹಸಿ ಕೊಬ್ಬರಿದ ಮೇಲೆ ಏನು ಬ್ರೌನ್ ಕಲರ್ ಸಿಪ್ಪಿ ಇರ್ತೈತಲ್ಲ ಅದನ್ನೆಲ್ಲ ತೆಗ್ದು ಕ್ಲೀನ್ ಮಾಡ್ಕೊಂಡು ಈ ಕೊಬ್ಬರಿನ ಹಿಂಗೆ ಕ್ಯೂಬ್ಸ್ ಒಳಗೆ ಸಣ್ಣ ಸಣ್ಣ ಕ್ಯೂಬ್ಸ್ ಒಳಗೆ ಕಟ್ ಮಾಡ್ಕೊಂಡೀನಿ. ಸೊ ಇಲ್ಲಿ ನಾನು 2 ಕಪ್ನಷ್ಟು ಈ ಹಸಿ ಕೊಬ್ಬರಿ ಯೂಸ್ ಮಾಡತ್ತೀನಿ. ಹಿಂಗೆ ಸಣ್ಣಗೆ ಕಟ್ ಮಾಡ್ಕೊಂಡ್ರೆ ಮಿಕ್ಸಿ ಒಳಗೆ ಬೇಗ ಬೇಗ ಸಣ್ಣ ಆಗ್ತೈತಿ. ಸೊ ಇದನ್ನು ನೀರು ಹಾಕ್ಲಾರ್ದ ಫಸ್ಟ್ ನಾನು ಹಂಗೆ ಈ ರೀತಿ ಹಿಂಗೆ ಪೇಸ್ಟ್ ಮಾಡ್ಕೋತೀನಿ. ನೋಡ್ರಿ ಇದು ಈ ರೀತಿ ಹಿಂಗೆ ಪೇಸ್ಟ್ ಆಗೈತಿ. ನಮ್ಗೆ ಈ ಕೊಬ್ಬರಿದ ಹಾಲು ಬೇಕಾಗ್ತೈತಿ. ಸೊ ನಾನು 2 ಕಪ್ ಕೊಬ್ಬರಿ ತೊಗೊಂಡೇನಂತಂದ್ರೆ 1 ಕಪ್ನಷ್ಟು ನೀರು ಹಾಕ್ಕೊಂಡು ಮತ್ತು ಇದನ್ನು ರುಬ್ಕೋತೀನಿ. ನೋಡ್ರಿ ಇದು ಸ್ವಲ್ಪ ಲಿಕ್ವಿಡ್ ಫಾರ್ಮ್ ಒಳಗೆ ಆಯ್ತು. ಈಗ ಏನು ಮಾಡ್ಬೇಕಂದ್ರೆ ಇದನ್ನು ಸೋಸ್ಕೋಬೇಕು. ನೀವು ಬೇಕಾದ್ರೆ ಬರೀ ಹಿಂಗೆ ಸ್ಟ್ರೈನರ್ ಇಟ್ಟು ಅದ್ರ ಮೇಲೆ ಕೊಬ್ಬರಿ ಹಾಕಿ ಸೋಸ್ಕೋಬೋದು, ಇಲ್ಲಾಂದ್ರೆ ಈ ರೀತಿ ಒಂದು ಬಟ್ಟೆ ಹಾಕಿ ಹಿಂಗೆ ಸೋಸ್ಕೋಬೋದು. ಬಟ್ಟೆಯಿಂದ ಸೋಸಿದ್ರಂದ್ರೆ ಭಾರಿ ಚಲೋ ಪ್ಯೂರ್ ಇದ್ದಿದ್ದು ಹಾಲು ಬರ್ತೈತಿ. ಒಂದು ಚೂರು ಕೊಬ್ಬರಿ ಅಂಶ ಏನೂ ಇರೋದಿಲ್ಲ ಅದ್ರೊಳಗೆ. ಸೊ ನೋಡ್ರಿ ಅಷ್ಟು ಮಿಕ್ಸರ್ ಒಳಗೆ ಹಾಕ್ಕೊಂಡಿದ್ದು ಕೊಬ್ಬರಿನ ಈ ಕ್ಲಾತ್ ಒಳಗೆ ಹಾಕ್ಕೊಂಡು ನಾನೀಗ ಸೋಸ್ಕೋತೀನಿ. ನಮ್ಗೆ ಈ ಸ್ವೀಟ್ ಮಾಡೋಕೆ ಬರೀ ಕೊಬ್ಬರಿ ಒಳಗಿಂದ ಹಾಲು ಅಷ್ಟೇ ಬೇಕಾಗ್ತೈತಿ. ಆಮೇಲೆ ಈ ಮಿಕ್ಸರ್ ಒಳಗೆ ಕೊಬ್ಬರಿ ಹಾಕಿ ಹಾಲನ್ನು ಸೋಸ್ಕೊಳ್ಳೋ ಜಂಜಾಟ ಬೇಡ ಅಂತಂದ್ರೆ ನೀವು ರೆಡಿಮೇಡ್ ಕೋಕೋನಟ್ ಮಿಲ್ಕ್ ಇರ್ತೈತಲ್ಲ ಅದನ್ನು ಯೂಸ್ ಮಾಡ್ಬೋದು. ಅದರಿಂದ ಟೇಸ್ಟ್ ಭಾಳ ಚಲೋ ಬರ್ತೈತಿ. ಸೊ ನೋಡ್ರಿ ನಾನು ಎಷ್ಟು ಆಗ್ತೈತೆ ನೋಡ ಅಷ್ಟು ಈ ಕೊಬ್ಬರಿ ಒಳಗಿಂದ ಹಾಲೆಲ್ಲ ಸಪ್ರೇಟ್ ಮಾಡ್ಕೊಂಡೀನಿ. ಈಗ ನೋಡ್ರಿ ಇದೇನು ಇರ್ತೈತಲ್ಲ ಇದು ಡ್ರೈ ಆಗಿರ್ತೈತಿ. ಇದನ್ನು ನೀವು ಚಟ್ನಿ ಮಾಡೋಕ್ಕಾದ್ರೂ ಯೂಸ್ ಮಾಡ್ಬೋದು, ಇಲ್ಲ ಸಾಂಬಾರು, ಇಲ್ಲ ಸ್ವಲ್ಪ ತುಪ್ಪ ಹಚ್ಚಿ ಇದನ್ನು ಹುರ್ಕೊಂಡು ಇಟ್ಕೊಂಡ್ರೆ ಯಾವುದಾದ್ರು ಪಲ್ಯಕ್ಕೆ ಹಾಕೋಕ್ಕೂ ಯೂಸ್ ಆಗ್ತೈತಿ. ವೇಸ್ಟ್ ಮಾಡೋಕ್ಕೆ ಹೋಗಬೇಡ್ರಿ. ಈಗ ಈ ಹಾಲನ್ನು ನಾನು ಸೈಡ್ ಇಡ್ತೀನಿ. ಈಗ ನೆಕ್ಸ್ಟ್ ಇನ್ನೊಂದು ಸಣ್ಣ ಬೌಲೊಳಗೆ 1/2 ಕಪ್ನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಳಕತ್ತೀನಿ. ಅಂದ್ರೆ 1/4 ಕಪ್ 1/4 ಕಪ್ನಷ್ಟು ಕೋಕೋನಟ್ ಮಿಲ್ಕನ್ನು ಈ ಕಾರ್ನ್ಫ್ಲೋರಿಗೆ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಗಂಟು ಇರ್ಲಾರ್ದಂಗೆ ಚಲೋ ತಂಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೋತೇನೆ ನಾನು. ಈ ಪ್ರೊಸೆಸ್ ಫಸ್ಟ್ ಮಾಡ್ಬೇಕು ನೋಡ್ರಿ, ಅಂದ್ರೆ ಚಲೋ ತಂಗಿ ಮಿಕ್ಸ್ ಆಗ್ತೈತಿದೆ. ಸ್ವಲ್ಪ ಗಂಟು ಇರ್ಲಾರ್ದಂಗೆ ಈ ರೀತಿ ಹಿಂಗೆ ಮಿಕ್ಸ್ ಮಾಡ್ಕೊಂಡು ಇಟ್ಕೋಬೇಕು. ಈಗ ಇದನ್ನು ಸೈಡ್ ಇಡೋಣಂತ. ನೆಕ್ಸ್ಟ್ ಈ ಕೋಕೋನಟ್ ಮಿಲ್ಕ್ ಒಳಗೆ ಸಕ್ಕರೆ ಆ್ಯಡ್ ಮಾಡ್ಕೋತೀನಿ. ಸಕ್ಕರೆ ನೋಡ್ರಿ 1/2 ಕಪ್ನಷ್ಟು ಹಾಕ್ಕೊಳಕತ್ತೀನಿ. ಇಷ್ಟ ಹಾಕ್ಕೊಂಡು ಫಸ್ಟ್ ಮಿಕ್ಸ್ ಮಾಡ್ಬೇಕು. ಆಮೇಲೆ ಟೇಸ್ಟ್ ನೋಡಿ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಸಕ್ಕರೆ ಬೇಕಂದ್ರೆ ಸೇರಿಸ್ಕೋಬೋದು. ಸೊ ನೋಡ್ರಿ 1/4 ಕಪ್ನಷ್ಟು ಸಕ್ಕರೆ ಹಾಕ್ಕೊಂಡು ನಾನು ಚಲೋ ಮಿಕ್ಸ್ ಮಾಡ್ಕೊಂಡು ಟೇಸ್ಟ್ ನೋಡಿದೆ. ನನಗೆ ಸಕ್ಕರೆ ಕರೆಕ್ಟ್ ಐತಿ ಅನ್ಸಾಕತ್ತೈತಿ. ಇದಕ್ಕಿಂತ ಎಕ್ಸ್ಟ್ರಾ ಸಕ್ಕರೆಯನ್ನು ಸೇರಿಸ್ಕೊಳ್ಳೋದಿಲ್ಲ ನಾನು. ಈ ತೆಂಗಿನ ಎಲ್ಲ ಕುದಿಯಕ್ಕೆ ಇಡ್ಬೇಕು. ಅದಕ್ಕಿಂತ ಮುಂಚೆ ಒಂದು ಪ್ಲೇನ್ ಇದ್ದಿದ್ದು ಬೌಲೊಳಗೆ ಒಂದು ಅರ್ಧ ಸ್ಪೂನ್ನಷ್ಟು ತುಪ್ಪ ಹಾಕಿ ಇದನ್ನು ಗ್ರೀಸ್ ಮಾಡ್ಕೋಬೇಕು. ಇದ್ರೊಳಗೆ ನಾವು ಆಮೇಲೆ ಸ್ವೀಟ್ ಮಾಡಿದ್ದನ್ನು ಹಾಕಬೇಕಾಗ್ತೈತಿ. ಸೊ ಫಸ್ಟ್ ಪ್ರೊಸೆಸ್ ತೆಂಗಿನ ಹಾಲು ಕುದಿಯಕ್ಕೆ ಇಡೋಕ್ಕಿಂತ ಮುಂಚೆನೇ ಇದನ್ನ ಹಿಂಗೆ ಗ್ರೀಸ್ ಮಾಡ್ಕೊಂಡು ಸೈಡ್ ಇಟ್ಕೋರಿ. ಸೊ ಈ ತೆಂಗಿನ ಹಾಲು ಕುದಿಸ್ಕೊತೇನೆ. ಈಗ ಗ್ಯಾಸ್ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಒಂದು ಕುದಿ ಬರೋವರೆಗೂ ಈ ತೆಂಗಿನ ಹಾಲು ಕುದಿಬೇಕು ನೋಡ್ರಿ. ಆಮೇಲೆ ಆದಷ್ಟು ಹಿಂಗೆ ದಪ್ಪನ ತಳ ಹಿಡಿದ ಪಾತ್ರೆನ ತೊಗೊರಿ. ಅಂದ್ರೆ ಸ್ವೀಟ್ ಭಾಳ ಬೇಗ ಬೇಗ ತಳ ಹಿಡಿಯೋದಿಲ್ಲ, ಹೊತ್ತೋಗೋ ಚಾನ್ಸಸ್ ಇರೋದಿಲ್ಲ. ಸೊ ನೋಡ್ರಿ ಈ ರೀತಿ ಹಿಂಗೆ ಒಂದು ಕುದಿ ಬಂದ ಕೂಡಲೇ ಗ್ಯಾಸನ್ನು ಲೋ ಫ್ಲೇಮ್ ಮಾಡಬೇಕು. ಈಗ ನೆಕ್ಸ್ಟ್ ಕಾರ್ನ್ಫ್ಲೋರದ್ದು ಮಿಕ್ಸರ್ ಹಾಕೋತೀನಿ. ಹಾಕೋಕ್ಕಿಂತ ಮುಂಚೆ ಒಂದು ಸಾರಿ ಹಿಂಗೆ ಮಿಕ್ಸ್ ಮಾಡ್ಕೋರಿ ಇದನ್ನು. ಆಮೇಲೆ 2 ಕೈಯಿಂದ ಯೂಸ್ ಮಾಡಿ ಹಾಕಬೇಕು. ಒಂದು ಕೈಯಿಂದ ಕಾರ್ನ್ಫ್ಲೋರ್ ಹಾಕಿದರೆ ಇನ್ನೊಂದು ಕೈಯಿಂದ ಕಂಟಿನ್ಯೂ ಆಗಿ ಹಿಂಗೆ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಅಂದ್ರೆ ಗಂಟಾಗೋ ಚಾನ್ಸಸ್ ಇರೋದಿಲ್ಲ. ಸೊ ನೋಡಿರಿ ಗ್ಯಾಸ್ ಮೀಡಿಯಮ್ ಫ್ಲೇಮೇನೆ ಐತಿ. ನಾನು ಕಂಟಿನ್ಯೂ ಆಗಿ ಹಿಂಗೆ ಮಿಕ್ಸ್ ಮಾಡ್ಕೊಳಕತ್ತೀನಿ. ಇದು ಹೆಂಗೆ ಮಿಕ್ಸ್ ಮಾಡ್ತೇವಲ್ಲ ಹಂಗೆ ಗಟ್ಟಿ ಆಗ್ತೈತಿ ನೋಡಿರಿ. ಕಾರ್ನ್ಫ್ಲೋರ್ ಹಾಕಿರ್ತೈತಲ್ಲ ಸೊ ಬೇಗ ಬೇಗ ಗಟ್ಟಿ ಆಗ್ತೈತಿ. ಆಮೇಲೆ ಕಾರ್ನ್ಫ್ಲೋರ್ ಹಾಕಿಂದ ಜಾಸ್ತಿ ಹೊತ್ತೇನು ಇದನ್ನು ಕುದಿಸ್ಕೊಳ್ಳೋದು ಬೇಡ. ಸೊ ಈ ರೀತಿ ಹಿಂಗೆ ಗಟ್ಟಿ ಆದ ಕೂಡಲೇ ಗ್ಯಾಸ್ ಆಫ್ ಮಾಡಿ ಇದನ್ನು ನಾನು ಆಗಲೇ ಒಂದು ಬೌಲೊಳಗೆ ತುಪ್ಪ ಹಾಕಿ ಗ್ರೀಸ್ ಮಾಡಿ ಇಟ್ಕೊಂಡಿದ್ನೆಲ್ಲ ಅದಕ್ಕೆ ಟ್ರಾನ್ಸ್ಫರ್ ಮಾಡಿಬಿಡ್ತೀನಿ. ನೋಡಿರಿ ಎಷ್ಟು ಸ್ಮೂತಾಗಿ ಬೀಳಾಕತ್ತೈತಿ. ಈಗ ಇದನ್ನು ಕರೆಕ್ಟಾಗಿ ಸೆಟ್ ಮಾಡ್ಕೋತೀನಿ. ಆಮೇಲೆ ಒಂದು 2-3 ಸತಿ ಹಿಂಗೆ ಟ್ಯಾಪ್ ಮಾಡಿದ್ರೆ ಏರ್ ಬಬಲ್ ಇತ್ತಂದ್ರೆ ಅದು ಕ್ಲಿಯರ್ ಆಗ್ತೈತಿ. ಈಗ ನೆಕ್ಸ್ಟ್ ಇದು ಭಾಳ ಬಿಸಿ ಇರ್ತೈತಲ್ಲ, ಇದು ರೂಮ್ ಟೆಂಪ್ರೇಚರ್ ಬರೋವರೆಗೂ ವೆಯ್ಟ್ ಮಾಡಿ 2ರಿಂದ 3 ತಾಸುವರೆಗೂ ಫ್ರಿಜ್ ಒಳಗೆ ಇಡಬೇಕು. ಅಂದ್ರೆ ಕರೆಕ್ಟಾಗಿ ಸೆಟ್ ಆಗ್ತೈತಿ. ಸೊ ನೋಡಿರಿ ನಾನು 2 ತಾಸುವರೆಗೂ ಇದನ್ನು ಫ್ರಿಜ್ ಒಳಗೆ ಇಟ್ಟಿದ್ದೆ. ಮಸ್ತ್ ಸೆಟ್ ಆಗೈತಿ. ಈಗ ಇದನ್ನು ಡಿಮೋಲ್ಡ್ ಮಾಡೋದಂತ್ರಿ ಭಾಳ ಈಸಿ. ಈ ಬೌಲನ್ನು ಹಿಂಗೆ ಡಬ್ಬಾಕಿದ ಕೂಡಲೇ ಈಸಿಯಾಗಿ ಬಿಟ್ಕೋತೈತೆ, ಯಾಕಂದ್ರೆ ತುಪ್ಪ ಹಚ್ಚಿರ್ತೈತಲ್ಲ. ನೋಡಿರಿ ಎಷ್ಟು ಈಸಿಯಾಗಿ ಡಿಮೋಲ್ಡ್ ಆಯಿತು. ಈಗ ನೆಕ್ಸ್ಟ್ ಇದ್ರ ಮೇಲೆ ಒಂದು ಸಣ್ಣದು ಪುದೀನ ಎಲೆ ಆಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿ ಇದನ್ನು ಗಾರ್ನಿಷ್ ಮಾಡ್ತೀನಿ. ನೋಡೋಕೆ ಮಾತ್ರ ಭಾಳ ಮಸ್ತ್ ಕಾಣಕತ್ತೈತಿ. ಆಮೇಲೆ ಇದನ್ನು ನಾನು ನಿಮ್ಗೆ ಕಟ್ ಮಾಡಿನೂ ತೋರಿಸ್ತೀನಿ. ಎಷ್ಟು ಸಾಫ್ಟ್ ಆಗೈತೆ ನೋಡಿರಿ.
ಎಷ್ಟು ಈಸಿಯಾಗಿ ಕಟ್ಟಾಗತೈತಿ ಇದು. ಬಾಯೊಳಗಿಟ್ರೆ ಕರಗ್ತೈತೆ ನೋಡ್ರಿ ಈ ಸ್ವೀಟ್. ನಿಮ್ಗೆ ಸ್ವೀಟ್ ಇಷ್ಟಪಡ್ತೀರಿ ಅಂತಂದ್ರೆ ನೀವು ಈ ರೆಸಿಪಿನೂ ಭಾಳ ಇಷ್ಟ ಆಗ್ತೈತೆ ನಿಮ್ಗೆ. ಸೊ ನೀವು ಈ ಕೋಕೋನಟ್ಲೆ ಸ್ವೀಟನ್ನು ಮನೆಯೊಳಗೆ ಟ್ರೈ ಮಾಡಿ ನೋಡಿರಿ. ನನಗೆ ಕಮೆಂಟ್ ಮಾಡಿರಿ ಮತ್ತು ಹೆಂಗಾಗೈತಿ ಅಂತಂದು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಈ ರೆಸಿಪಿ ನಿಮಗೆ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮಾಡಿರಿ. ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ಇನ್ನೊಂದು ಹೊಸ ರೆಸಿಪಿ ಜೊತೆ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ. ಧನ್ಯವಾದಗಳು.